ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಖಾಲಿ ಇರುವ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಎಕ್ಸಾಮಿನೇಷನ್ನ 2025 ಇದರಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ನೇಮಕಾತಿಯಾಗಿದ್ದು, ಬನ್ನಿ ಹಾಗಾದರೆ ಯಾವ ರೀತಿ ವೇಕೆನ್ಸಿ ಖಾಲಿ ಅದಾವ ಮತ್ತು ಯಾವ್ಯಾವ ಪ್ರದೇಶಕ್ಕೆ ಯಾವ ರೀತಿ ವೇಕೆನ್ಸಿಯನ್ನು ಹಂಚಿಕೆ ಮಾಡಲಾಗಿದೆ ಅಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಕರ್ನಾಟಕದಲ್ಲಿ ಕೂಡ ಖಾಲಿ ಇರುವ ಹುದ್ದೆಗಳು ಇವಾಗಿದ್ದು, ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಖಾಲಿ ಇದಾವ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡೋಣ. ನೋಡಿರಿ, ಮೊದಲನೇದಾಗಿ ಕರ್ನಾಟಕದಲ್ಲಿ ಕನ್ನಡ, ತುಳು, ಬೇರೆ, ಕೊಂಕಣಿ ಮತ್ತು ನೆವಾತಿ ಭಾಷೆ ಬಗ್ಗೆ ಅಭ್ಯರ್ಥಿಗೆ ಈ ಯಾವುದಾದ್ರೂ ಭಾಷೆಯ ಬಗ್ಗೆ ಅಭ್ಯರ್ಥಿಗೆ ಜ್ಞಾನ ಇರಬೇಕು. ನೋಡಿರಿ, ಯಾವ ರೀತಿ ಪೋಸ್ಟನ್ನು ಹಂಚಿಕೆ ಮಾಡಲಾಗಿದೆ ಅಂದ್ರೆ ಕ್ಯಾಟಗರಿ ವೈಸ್ ನೋಡಿರಿ, ಕರ್ನಾಟಕದಲ್ಲಿ ಟೋಟಲಾಗಿ 204 ಹುದ್ದೆಗಳು ಖಾಲಿ ಇದ್ದು, ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದರೆ ನೋಡಿ, ಯುವ ಅಭ್ಯರ್ಥಿ ಅಥವಾ ಜನರಲ್ ಅಭ್ಯರ್ಥಿಗಳಿಗೆ 109 ವೇಕೆನ್ಸಿ ಖಾಲಿ ಇದ್ದು, ಒ ಬಿ ಸಿಗೆ 31 ವೇಕೆನ್ಸಿ, ಎಸ್ ಸಿ ಅಭ್ಯರ್ಥಿಗಳಿಗೆ 32, ಇನ್ನು ಎಸ್ ಟಿ ಅಭ್ಯರ್ಥಿಗಳಿಗೆ 12 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ 20 ವೇಕೆನ್ಸಿ ಖಾಲಿ ಇದ್ದು, ಟೋಟಲಾಗಿ ಕರ್ನಾಟಕದಲ್ಲಿ 200 ವೇಕೆನ್ಸಿ ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಖಾಲಿರುವ ಹುದ್ದೆಗಳಾಗಿದ್ದಾವೆ. ಎಲ್ಲ ರಾಜ್ಯಗಳಲ್ಲೂ ಸೇರಿ ಎಷ್ಟು ವೇಕೆನ್ಸಿ ಖಾಲಿ ಇದ್ದಾವೆ ಅಂದ್ರೆ ನೋಡಿರಿ, ಕ್ಯಾಟಗರಿ ವೈಸ 2471 ಯುವ ಅಭ್ಯರ್ಥಿಗಳಾಗಿದ್ದರೆ, ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ 1015 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಎಸ್ ಸಿ ಅಭ್ಯರ್ಥಿಗಳಿಗೆ 574 ವೇಕೆನ್ಸಿ ಖಾಲಿ ಇದ್ದು, ಇನ್ನು ಎಸ್ ಟಿ ಅಭ್ಯರ್ಥಿಗಳಿಗೆ 426 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ 501 ವೇಕೆನ್ಸಿ ಖಾಲಿ ಇದ್ದಾವೆ. ಇನ್ನು ಟೋಟಲಾಗಿ ನೋಡೋದಾದರೆ 4987 ಹುದ್ದೆಗಳು ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಖಾಲಿ ಇರುವ ಹುದ್ದೆಗಳಾಗ್ಯಾವ. ಈ ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಇಲ್ಲಿ ಸ್ಯಾಲ್ರಿ ಯಾವ ರೀತಿ ಇರ್ತಿತ್ತು ನೋಡೋಣ. ಮೊದಲನೇದಾಗಿ ಹುದ್ದೆಗಳನ್ನು ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ಮತ್ತು ನಾನ್ ಗೆಜೆಟೆಡ್ ಅಥವಾ ನಾನ್ ಮಿನಿಸ್ಟ್ರಲ್ ಹುದ್ದೆ ಅಂತೇಳಿ 2 ಭಾಗ ಮಾಡ್ಕೊಂಡಾರ. ಇದರಲ್ಲಿ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದ್ರೆ 21,700ರಿಂದ 69,100ವರೆಗೂ ಸ್ಯಾಲ್ರಿ ಈ ಹುದ್ದೆಯಲ್ಲಿ ಇರ್ತದೆ. ಇನ್ನು ಕ್ವಾಲಿಫಿಕೇಷನ್ ಯಾವ ರೀತಿ ಇದ್ದರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ನಾವು ಅಂದರೆ 10ನೇ ಪಾಸ್ ಆಗಿದ್ರು ಕೂಡ ಅಥವಾ ಎಕ್ವಲೆಂಟ್ ಯಾವುದೇ ರೀತಿಯ ಎಜುಕೇಷನನ್ನು ಅಭ್ಯರ್ಥಿ ಮುಗಿಸಿದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮತ್ತು ಡೊಮೆಸ್ಟಿಕಲ್ ಸರ್ಟಿಫಿಕೇಟನ್ನು ಹೊಂದಿದ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಸ್ಥಳೀಯ ಲ್ಯಾಂಗ್ವೇಜ್ ಬಗ್ಗೆ ಅಭ್ಯರ್ಥಿಗೆ ಮಾಹಿತಿ ಇರಬೇಕು. ಇನ್ನು ಡಿಸೈರಬಲ್ ಕ್ವಾಲಿಫಿಕೇಷನ್ ಅಂದರೆ ಫೀಲ್ಡ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಇಂಟೆಲಿಜೆನ್ಸ್ ವರ್ಕ್ನಲ್ಲಿ ಅಭ್ಯರ್ಥಿ ಮಾಡಿರಬೇಕಾಗಿರ್ತದೆ. ಏಜ್ ಲಿಮಿಟ್ ಯಾವ ರೀತಿ ಅಂದರೆ 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಜಾಸ್ತಿ ಏಜ್ ಆದವರು ಕೂಡ ಏಜ್ ರಿಲ್ಯಾಕ್ಸನ್ಸ್ ಅಪ್ಲೈ ಮಾಡಿ ಅಪ್ಲಿಕೇಶನನ್ನು ಹಾಕ್ಬೋದು. ನೀವು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ಇನ್ನು ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ 3 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ನೀವೀಗ ಬೆಂಗಳೂರಿಗೆ ಅಪ್ಲೈ ಮಾಡ್ತಿದ್ರೆ ಅದರಲ್ಲಿ ಕನ್ನಡ ಆಗಿರ್ಬೋದು, ತುಳು ಆಗಿರ್ಬೋದು, ಅದರಲ್ಲಿ ಹೇಳಿದ ಯಾವುದಾದ್ರೂ ಭಾಷೆಗೆ ನೀವು ಓದಲು ಮತ್ತು ಬರೆಯಲು ಮತ್ತು ಮಾತನಾಡಲು ಬರಬೇಕಾಗಿರ್ತದೆ. ಯಾವ ರೀತಿ ಅಭ್ಯರ್ಥಿಗಳನ್ನು ಸೆಲೆಕ್ಷನ್ ಮಾಡ್ಕೋತಾರೆ ಅಭ್ಯರ್ಥಿಗಳನ್ನು ಟೈರ್ 1 ಮತ್ತು ಟೈರ್ 1, ಟೈರ್ 2, ಟೈರ್ 3 ಅಂತೇಳಿ 3 ಭಾಗಗಳಲ್ಲಿ 3 ರೀತಿಯಲ್ಲಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಟೈರ್ 1 ಎಕ್ಸಾಮ್ ಯಾವ ರೀತಿ ಇರುತ್ತಂದರೆ 5 ಭಾಗಗಳಾಗಿ ಮಾಡ್ಕೊಂಡಾರ. ಒಂದು ಭಾಗಕ್ಕೆ 20 ಕ್ವಶನ್ಸ್ ಇರ್ತಾವೆ. 20 ಕ್ವಶನ್ಸ್ ಅಂದರೆ 1 ಮಾರ್ಕ್ಸಿನ ಕ್ವಶನ್ ಆಗಿರ್ತದೆ. ಜನರಲ್ ಅವೇರ್ನೆಸ್ಸ 20 ಕ್ವಶನ್ಸ 20 ಮಾರ್ಕ್ಸ್ ಇರುತ್ತೆ. ಇನ್ನು ಕ್ವಾಂಟಿಟಿ ಆಪ್ಟಿಟ್ಯೂಡ್ ಇರ್ತೈತಿ. ನ್ಯೂಮರಿಕಲ್ ಅಥವಾ ಎನಲೈಟಿಕಲ್ ಅಥವಾ ಲಾಜಿಕಲ್ ಎಬಿಲಿಟಿ ಅಥವಾ ರೀಸನಿಂಗ್ ಇರುತ್ತೆ. 4ನೇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ಜನರಲ್ ಸ್ಟಡೀಸ್ ಅಂತೇಳಿ ಇರ್ತೈತಿ. ಮತ್ತು ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಂದುಬಿಟ್ಟು 1/4 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಇನ್ನು ಟೋಟಲಾಗಿ ನೋಡೋದಾದರೆ 100 ಮಾರ್ಕ್ಸಿಂದ ಎಕ್ಸಾಮ್ ಇದಾಗಿದ್ದು 1 ತಾಸು ಕಾಲಾವಕಾಶನ ಕೊಟ್ಟಿರ್ತಾರೆ. ಇನ್ನು ಟೈರ್ 2 ಬಗ್ಗೆ ನೋಡೋದಾದರೆ ಟೈರ್ 2ನಲ್ಲಿ ಟ್ರಾನ್ಸ್ಲೇಷನ್ ಆಫ್ ಪೇಜಸ್ 500 ವರ್ಡ್ಸನ್ನು ಅಭ್ಯರ್ಥಿಗಳು ಟ್ರಾನ್ಸ್ಲೇಟ್ ಮಾಡಬೇಕಾಗಿರ್ತದೆ. ಇದು 50 ಮಾರ್ಕ್ಸಿಂದ ಎಕ್ಸಾಮ್ ಆಗಿರ್ತೈತಿ.
ಇದಕ್ಕೂ ಕೂಡ 1 ತಾಸು ಅವಧಿಯನ್ನು ಕೊಟ್ಟಿರ್ತಾರೆ. ಇನ್ನು ಮೂರನೇದಾಗಿ ನೋಡೋದಾದರೆ ಇಂಟರ್ವ್ಯೂ ಅಥವಾ ಪರ್ಸ್ನಾಲಿಟಿ ಟೆಸ್ಟ್ ಅಂತೇಳಿ ಇದು 50 ಮಾರ್ಕ್ಸಿನ ಎಕ್ಸಾಮ್ ಆಗಿರ್ತದೆ. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟರ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೋಡಿರಿ, ಎಕ್ಸಾಮ್ ಸೆಂಟರ್ನ ಯಾವ್ಯಾವ ಜಿಲ್ಲೆಗಾಗಿ ಕೊಟ್ಟಾರಂದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಮೈಸೂರು ಮತ್ತು ಶಿವಮೊಗ್ಗ, ಉಡುಪಿಯಲ್ಲಿ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟ್ರನ್ನು ನೀಡ್ಯಾರ. ನೋಡಿರಿ, ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅನ್ಕೊಳ್ತಕ್ಕಂತೆ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿರಿ, ಅಪ್ಲಿಕೇಶನ್ ಬಂದುಬಿಟ್ಟು 26/7/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 17/8/2025 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ಮತ್ತು ಅಪ್ಲಿಕೇಶನ್ ಫೀ ಕೂಡ 19/8/2025 ಒಳಗಾಗಿ ನೀವು ಅಪ್ಲಿಕೇಶನ್ ಫೀಯನ್ನು ಪೇರ್ ಮಾಡಬೇಕಾಗಿರ್ತದೆ. ಹಾಕೋ ಅಭ್ಯರ್ಥಿಗಳು ನೋಡಿರಿ, ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ಅಪ್ಲಿಕೇಶನ್ ಫೀ ಅಂತೇಳಿ ಅದರಲ್ಲಿ 2 ಭಾಗಗಳು ಮಾಡ್ಕೊಂಡಾರೆ. ಒಂದು ಎಕ್ಸಾಮಿನೇಷನ್ ಫೀ, ಎರಡನೇದು ಪ್ರೊಸೆಸಿಂಗ್ ಚಾರ್ಜಸ್ ಅಂತೇಳಿ 550 ರೂಪಾಯಿ ಐತಿ. ಇದು ಯಾವ್ಯಾವ ಕ್ಯಾಂಡಿಡೇಟ್ಗೆ ಯಾವ ರೀತಿ ಐತೆ ನೋಡಿರಿ. ಎಲ್ಲ ಅಭ್ಯರ್ಥಿಗಳಿಗೆ 550 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜಸ್ ಇದೇ ಇರ್ತದೆ. ಇನ್ನು ಉಳಿದ ಅಭ್ಯರ್ಥಿಗಳಿಗೆ ಅಂದರೆ ಮೇಲ್ ಕ್ಯಾಂಡಿಡೇಟ್ಸ್ ಆಫ್ UR, EWS ಮತ್ತು OBC ಕ್ಯಾಟಗರೀಸ್ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಫೀ 100 ರೂಪಾಯಿ ಇರ್ತೈತಿ ಮತ್ತು ಪ್ರೊಸೆಸಿಂಗ್ ಫೀ 550 ರೂಪಾಯಿ ಇರ್ತಿ. ಟೋಟಲಾಗಿ 650 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಪೇರ್ ಮಾಡ್ಬೋದು. ನೋಡಿರಿ, ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಟೋಟಲಾಗಿ 4987 ವೇಕೆನ್ಸಿ ಖಾಲಿ ಇರ್ತವೆ. ಅರ್ಹ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.